ಆದ್ರೆ ಹೊಸ ಪ್ರೊಡಕ್ಷನ್ ಹೌಸ್ಗಳು ಒಂದು ಸಿನಿಮಾ ಮಾಡಿ ಅದು ರಿಲೀಸ್ ಆದ್ಮೇಲೆ ಇನ್ನೊಂದು ಸಿನಿಮಾ ಇನ್ನೊಂದು ಪ್ರಾಜೆಕ್ಟ್ ಕೈಗೆ ಎತ್ಕೊಳ್ಳೋದು ಯೂಶುವಲಿ ನೋಡಿದೀವಿ. ಆದ್ರೆ ಇವರು ಇನ್ನೂ ಒಂದೇ ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾ ಇದೆ, ಅವಾಗ್ಲೇನೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರೆಡಿ ಮಾಡಿದ್ದಾರೆ ಸರ್. ರೇವ್ ಪಾರ್ಟಿ ಅಂತ ಒಂದ್ ಸಿನಿಮಾ, ಎಂಗೇಜ್ಮೆಂಟ್ ಅಂತ ಒಂದ್ ಸಿನಿಮಾ, ಇದು ನಿದ್ರಾದೇವಿ ನೆಕ್ಸ್ಟ್ ಡೋರ್, ಹಾಗೆ ಪ್ರಜ್ವಲ್ ದೇವರಾಜ್ ಅವರು ಕರಾವಳಿ ಸಿನಿಮಾಗೂ ಕೋ ಪ್ರೊಡ್ಯೂಸರ್ ಆಗಿದ್ದಾರೆ. ಜಯರಾಮ್ ಸರ್, ನಿಮ್ಮಂತವ್ರು ನಮಗ್ ಬೇಕು. ಹಾಗೆ ಮೂಲತಃ CA ಅವರು, ಲೆಕ್ಕಾಚಾರ ಪಕ್ಕ, ಹಾಗಾಗಿ ಅವರಿಗೆ ನಾವು ಯಾವ್ದ್ರಲ್ಲೂ ಬ್ಲಾಕ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೊಂದ್ಸಲ ಕನ್ನಡ ಇಂಡಸ್ಟ್ರಿಗೆ, ಕಾರ್ಯಕ್ರಮಕ್ಕೆ ಎರಡಕ್ಕೂ ಸ್ವಾಗತ ಸರ್, ನಿಮ್ಗೆ ವೆಲ್ಕಮ್. ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮ ಪ್ರವೀಣ್ ಶೆಟ್ಟಿ ಸರ್, ಕರ್ವೆ ಪ್ರವೀಣ್ ಶೆಟ್ಟಿ ಸರ್ ಇದ್ದಾರೆ. ಸರ್, ಒಂದು ಮಗನ ಸಿನಿಮಾ ಜೊತೆಗೆ ಎಲ್ಲಾ ರೀತಿಲೂ ಟೀಮ್ ಜೊತೆ ನಿಂತ್ಕೊಂಡಿದ್ದೀರಾ, ನಿಮ್ಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಅವ್ರ ಇಡೀ ತಂಡ ಎಲ್ಲರೂ ಬಂದಿದ್ದಾರೆ, ಟೀಮ್ ಬಂದಿದ್ದಾರೆ, ಸ್ನೇಹಿತರು ಬಳಗ ದೊಡ್ಡದಿದೆ, ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಇನ್ನು ಈ ಸಿನಿಮಾದ ನಿರ್ದೇಶಕರು, ಕ್ಯಾಪ್ಟನ್ ಆಫ್ ದ ಶಿಪ್, ಸುರಂ ಮೂವೀಸ್, ಸುರಾಗ್ ಸಾಗರ್ ನಿರ್ದೇಶಕರು. ಸುರಾಗ್ ಸಾಗರ್ ಅವ್ರ ಬಗ್ಗೆ ಹೇಳೋದಾದ್ರೆ, ಇದು ಮೊದಲ ಸಿನಿಮಾ, ಡೆಬ್ಯೂ ಡೈರೆಕ್ಷನ್ ಆದ್ರೂ ಕೂಡ ಸಿನಿಮಾ ಪಾಠ ಬಹಳ ಚೆನ್ನಾಗಿ ಕಲ್ತ್ಕೊಂಡು ಬಂದಿರುವಂತ ಒಬ್ಬ ನಿರ್ದೇಶಕರು. ತುಂಬಾ ಲಾಂಗ್ ಲಾಸ್ಟಿಂಗ್ ಸ್ಟ್ಯಾಂಡ್ ಆಗ್ತಾರೆ ಅನ್ನೋ ಎಲ್ಲ ಭರವಸೆ ಕೊಟ್ಟಿರುವಂತ ನಿರ್ದೇಶಕರು. ನಿಮಗೂ ಕೂಡ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಫಸ್ಟ್. ತುಂಬಾ ಖುಷಿ ಆಗ್ತದೆ ಆಕ್ಚುಲಿ ಇಲ್ಲಿ ನಿಮ್ ಮುಂದೆ ಮಾತಾಡೋದಕ್ಕೆ. ಅಂಡ್ ಥ್ಯಾಂಕ್ ಯು ಜಯರಾಮ್ ಸರ್ ಅಂಡ್ ಸುರಾಗ್, ಥ್ಯಾಂಕ್ ಯು ಸೋ ಮಚ್. ನನಗೊಂದು ಆಪರ್ಚುನಿಟಿ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಟ್ ವಾಸ್ ಸಾಂಗ್ ಬಂದ್ಬಿಟ್ಟು ಇಟ್ ವಾಸ್ ವೆರಿ ಟ್ರಿಪ್ಪಿ ಆ್ಯಂಡ್ ಕ್ರೇಜಿ ಸಾಂಗ್. ಫಸ್ಟ್ ನಾನು ಕೇಳುವಾಗನೇ ನನಗೆ ತುಂಬಾ ನನಗೆ ಡ್ಯಾನ್ಸ್ ಮಾಡಬೇಕು ಅಂತ ಒಂದು ಇದು ಬಂತು. ಥ್ಯಾಂಕ್ ಯು ಸೋ ಮಚ್. ನಕುಲ್ ಅವ್ರಿಗೆ ಮತ್ತು ಸುರಾಗ್ ಅವ್ರಿಗೆ, ಜಯರಾಮ್ ಸರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಕುಲ್ ಅವ್ರ ಜೊತೆ 2ನೇ ಸಲ ಕೆಲಸ ಮಾಡಿದ್ದು. ಅವರು ಆರ್ಟಿಸ್ಟ್ಗೆ ಕೊಡೋ ಫ್ರೀಡಮ್ ಅದು ತುಂಬ ತುಂಬ ಅಂದರೆ ಹಿ ಮೇಕ್ಸ್ ಯು ಫೀಲ್ ಎಟ್ ಹೋಮ್. ತುಂಬ ಕಂಫರ್ಟ್ ಆಗಿರುತ್ತೆ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ. ಆ್ಯಂಡ್ ಹಾಡ್ ಬಡಿಬೇಕಾದ್ರೆ ಕೂಡ ಪ್ರವೀರ್ ಅವರು ಇದ್ದರು, ಸುರಾಗ್ ಅವರು ಇದ್ದರು. ಆ್ಯಂಡ್ ಒಟ್ಟಿಗೆ ಕೂತ್ಕೊಂಡು ಒಂದು ತಂಡದ ಎಫರ್ಟ್, ಆ ಫೀಲಿಂಗ್ ಇದೆಯಲ್ಲ, ನಮ್ಮನ್ನು ಸಿನಿಮಾದ ಒಂದು ತುಂಡಾಗಿ ಮಾಡಿಕೊಂಡು ಮಾಡ್ತದಲ್ಲ, ಅದು ದಟ್ ಈಸ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. Cypher. I would thank whole film team for giving an opportunity. मुझे अपॉर्चुनिटी दिए सोच क्या बोले तो एक बहुत ज़्यादा खुशी. क्या कन्नड़दल्लू माताड्तीनि, दक्षिणी में बात करने का स्लैंग ही अलग, मजाक अलग है. सो ऑनेस्टली बहुत दिल से शुक्रिया एक चीज़ का. क्या एक चीज़ का भी शुक्रिया. और हमारे मेन एक्टर प्रवीण भाई और सुराग सर और नकुल अभ्यंकर सर जो भी अपॉर्चुनिटी दिए, ये बहुत बड़ी अपॉर्चुनिटी. सेकेंड टाइम काम कर रहा हूँ मैं इनके साथ तब. सो जब मैं काम कर रहा था, आई वॉज नॉट हैविंग एनी आइडिया. 1 वीक पहले ट्रैक बनने से 1 वीक पहले मैसेज मिला, 1 वीक पहले कोई इवेंट में मिला मैं. बट नेक्स्ट वीक में इमीडिएट मुझे कॉल आ रहा, बोलता आई एम वर्किंग विद गुब्बी. आई वॉज रियली सरप्राइज कि 1 वीक पहले मिल को बातचीत कर, वी बिकेम फ्रेंड्स. 1 वीक एगो एंड वी आर वर्किंग टू द बिग प्रोजेक्ट. ये बहुत बड़ी खुशी की बात, अल्हम्दुलिल्लाह. एंड इट वाज रियली फन टू डू. एक लिरिक्स भी, एक ट्रम्पेट जो बज रहा, म्यूजिक से लेको, मेकिंग से लेको, इवन ऑन द सेट वेयर वी वर मेकिंग द सॉन्ग, इट वाज रियली गुड. बहुत मजा मिला. एंड आई होप फॉर द बेस्ट. सॉन्ग शुड बी द प्रॉपर हिट. ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಅಂದ್ರೆ ಅವ್ರು ಕನ್ನಡ ಬರುತ್ತೆ ಅಂದ್ರೆ ಇದ್ರಲ್ಲಿ ಆ ತರದ ಲೈನ್ಸ್ ಅವ್ರು ಬರ್ದಿದ್ದಾರೆ, ಹಾಗಾಗಿ ಸೊ ದ ಪೀಪಲ್ ಹೂ ಹ್ಯಾವ್ ನಾಟ್ ಅಂಡರ್ಸ್ಟುಡ್, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಜನ ಗೊತ್ತಿಲ್ದಿದ್ರು. ಸೊ ಈ ಟ್ರ್ಯಾಕ್ ಮಾಡೋ ಮುಂಚೆ 1 ವೀಕ್ ಮುಂಚೆ ನಾನು ಇವ್ರಿಗೆ ಸಿಕ್ಕಿದ್ದೆ. ಇವ್ರಿಗೆ ಸಿಕ್ಕಿ 1 ವೀಕ್ ಆಮೇಲೆ ಇದ್ರ ಟ್ರ್ಯಾಕ್ಗೆ ಅಪಾರ್ಚುನಿಟಿ ಸಿಕ್ತು. ಐ ವುಡ್ ರಿಯಲಿ ಥ್ಯಾಂಕ್ ಹೋಲ್ ಫಿಲ್ಮ್ ಟೀಮ್. ಇದು ತುಂಬಾ ಧನ್ಯವಾದಗಳು ಇದು ಅಪಾರ್ಚುನಿಟಿ ಸಿಕ್ಕೋದಕ್ಕೆ. 2ನೇ ಸಾಂಗ್ ನಾನು ನಕುಲ್ ಅಭ್ಯಂಕರ್ ಅವ್ರ ಜೊತೆ ಮಾಡಿದ್ದೀನಿ. ಇಟ್ ವಾಸ್ ಎ ರಿಯಲಿ ಕ್ರೇಜಿಯಸ್ಟ್ ಸ್ಟಫ್ ಮಾಡೋದಕ್ಕೆ, ಅವ್ರ ಜೊತೆ ಟ್ರ್ಯಾಕ್ ಮಾಡೋಕ್ಕೆ. ಆಸ್ ಈ ಸೈಡ್ ಲೈಕ್ ತುಂಬಾ ಫ್ರೀಡಮ್ ಕೊಡ್ತಾರೆ. ದೇ ವಿಲ್ ಆಸ್ಕ್ ಅಸ್ ಟು ಕಮ್ ಔಟ್ ಆಫ್ ದ ಝೋನ್ ವಾಟ್ ವಿ ಆರ್. ನಾವೇನು ಝೋನಲ್ಲಿ ಇದ್ದೀವಿ ಅದರಿಂದ ಆಚೆ ಬಂದು ನಾವು ಏನಾದರೂ ಸ್ಪೆಷಲ್ ಮಾಡಬೇಕು ಟ್ರ್ಯಾಕಲ್ಲಿ. ಸೊ ಇಟ್ ಶುಡ್ ಗಿವ್ ಎ ಕ್ರೇಜಿಯಸ್ಟ್ ವೈಬ್. ಕೇಳೋರ್ಗು ಮಜಾ ಬರಬೇಕು, ನೋಡೋರ್ಗು ಮಜಾ ಬರಬೇಕು. ಸೊ ವಿಡಿಯೋ ಆ ಪ್ರಕಾರ ಮಾಡಿದ್ದಾರೆ, ಸಾಂಗ್ ಆ ಪ್ರಕಾರ ಇದೆ. ಆ್ಯಂಡ್ ಧನ್ಯವಾದಗಳು. ಕನ್ನಡ ಸೂಪರ್ ಇದೆ ಸರ್.
ಥ್ಯಾಂಕ್ಸ್ ಹೇಳಬೇಕಾಗಿರೋ ಸುರಾಗ್ಗೆ. ಆಸ್ ಅ ಟೆಕ್ನಿಷಿಯನ್ ನನ್ನನ್ನು ಕ್ಲಾಸ್ DOP ಆಗಿ ಈ ಸಾಂಗಲ್ಲಿ ನನ್ನನ್ನು ಬಳಸ್ಕೊಂಡ್ರು. ಆಲ್ರೆಡಿ ನಾನು ಗುಬ್ಬಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅದ್ರ ಒಟ್ಟಿಗೆ ಈ ಸಿನಿಮಾದು ಪ್ರತಿಯೊಂದು ಟೆಕ್ನಿಷಿಯನ್ ವರ್ಕ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅದರಲ್ಲಿಂದ ನಾನು ಕೊಟ್ಟಿರೋ ರಿಕ್ವೈರ್ಮೆಂಟ್ಸ್ ಏನಿದೆ ನನ್ನ ಸಾಂಗಿಗೆ ಏನು ಬೇಕು ಅವ್ರು ಅದನ್ನು ನನಗೆ ಪ್ರೊವೈಡ್ ಮಾಡಿದ್ರು. ಯಾವುದು ಇದಿಲ್ಲ ಇದಾಗಲ್ಲ ಅಂತ ಏನು ನನಗೆ ಭೇದ ಭಾವ ಮಾಡಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಟೀಮ್ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ ಮೋರ್. ಥ್ಯಾಂಕ್ ಯು. ಬಾರಿಸಿದ್ರು ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಒಂದ್ ನಿಮಿಷ. ಕೆಲವರು ಮಾಡಿಸ್ತಾರೆ, ನಮ್ಗೆ ತೊಂದರೆ ರಿಲೀಸ್ ಮಾಡೋದ್ರೆ ಮಾಡಿಸ್ತಾ ಇರ್ತಾರೆ. ದಬ್ಬಾಯಿಸ್ಕೊಂಡು ಬಿರಿಯಾನಿ ಬಾರಿಸಿದ್ರು ಬರಂಗಿಲ್ಲ. ಬಿರಿಯಾನಿ ಅಂತ ಹೇಳಿ ಸೆಟ್ ಹಾಕಿ ಕೊಡ್ತಾರೆ ಅಷ್ಟೇ, ಅದ್ರಲ್ಲಿ ಏನು ಇರಲ್ಲ. ಸುಮ್ಮನೆ ಒಂದು ಮೊಟ್ಟೆ ಇಟ್ಟಿರ್ತಾರೆ, ಒಣಗೋಗಿ ಕೋಳಿ ಕಾಲು ತುರ್ಕಿರ್ತಾರೆ ಅಷ್ಟೇ, ಬಿರಿಯಾನಿ ತಿನ್ನಿ ಇರ್ತಾರೆ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಅದು ಇವ್ರದ್ದು ಲೈಕ್ಸ್. ಬಿಯರ್ ಪಿಯಾ ಡೊಲೋ ಖಾಯ ಆದ್ರೂ ನಿದ್ದೆ ಬರಂಗಿಲ್ಲ. ಬಿಯರ್ ಹಾರ್ಡ್ ಡ್ರಿಂಕ್ಸ್ ಹೊಡಿಸ್ಬಿಡ್ತಾರೆ. ಡೋಲೋ ಬೇಕಾಗೇ ಇಲ್ಲ. ಅನಾಸಿನ್ನು, ಸ್ಯಾರಿಡಾನು, ಬೇರೆ ಯಾವ್ದಿದ್ರು ಕೊಡ್ತಾರೆ, ಅದ್ರ ಬಗ್ಗೆ ತೊಂದರೆ ಇಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಹ್ಯಾಪಿ ಎಂಡಿಂಗ್ ಮಾಡಿಸಿದ್ದು ಆದ್ರೂ ನಿದ್ದೆ ಬರಂಗಿಲ್ಲ. ಹ್ಯಾಪಿ ಎಂಡಿಂಗ್ ಮಾಡಿಸಿದ್ದು ಆದ್ರೂ ನಿದ್ದೆ ಬರಂಗಿಲ್ಲ. ನಮ್ಗೆ ಸೆಲ್ಫಿ ಹಾಕ್ಸ್ಬಿಡ್ತಾರೆ. 150 ಥಿಯೇಟರ್ಸ್ ಗೆಟಿಂಗ್ ಕ್ಲೋಸ್ ಅಂತ ಸಿಂಗಲ್ ಸ್ಕ್ರೀನ್ಸ್ ಅಂತ ಹೇಳ್ತಾರೆ. ಇವರು ಸ್ಲೀಪ್ಲೆಸ್ ಆಂಥಮ್ನ ಎಲ್ಲಿ ರಿಲೀಸ್ ಮಾಡ್ತಾರೆ? ಥಿಯೇಟರ್ಸ್ ಕೆಲವು ಇದ್ದಾವೆ, ಬರ್ಬೋದು, ತೊಂದರೆ ಇಲ್ಲ. ನಾನು ಅದೇ ಹೇಳೋದು, ತುಂಬ ಥಿಯೇಟರ್ಸ್ ಬರೋದಕ್ಕಿಂತ ಅದೊಂಥರ ಈ ಸೀರೆ ಅಂಗಡಿ ಊರಲ್ಲಿ ಎಲ್ಲ ಸೀರೆ ಕೊಡಿಸ್ತಾರೆ ಗಾಂಧಿನಗರದಲ್ಲಿ. ನೀವು ಸೀರೆ ಅಂಗಡಿಗೆ ಹೋಗಿ ಬಾರ್ಡರ್ ಸೀರೆಯಿಂದ ಹಿಡಿದು ನಾಳೆ ಹಾಲಿವುಡ್ ಹೀರೋಯಿನ್ ಹಾಕಿರೋ ಸೀರೆವರೆಗೂ ತೋರಿಸ್ತೀವಿ, ಎಲ್ಲ ತೊಗೊಂಬಿಡಿ ಸರ್ ಅಂತ ಎಲ್ಲ ಥಿಯೇಟರ್ ಕೊಡಕ್ಕೆ ನೋಡ್ತಾರೆ. ತೊಗೊಬಿಡಿ ದಯವಿಟ್ಟು, ಸೆಲೆಕ್ಟೆಡ್ ಪೀಸ್ ಮಾತ್ರ ತೊಗೊಳ್ಳಿ. ಅದೇ ಆನ್ಸರ್ ಇದಕ್ಕೆ. ಶೋರೂಮ್ ಹೋದಂಗೆ ಅಲ್ಲಿ ಹೋದರೆ ತುಂಬ ಥಿಯೇಟರ್ ರಿಲೀಸ್ ಮಾಡೋಕ್ಕಿಂತ ಕಡಿಮೆ ಥಿಯೇಟರ್ ರಿಲೀಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದರೆ ಅದನ್ನು ಮತ್ತೆ ದೊಡ್ಡದು ಮಾಡ್ತಾ ಹೋಗ್ಬೋದಲ್ಲ. ಸರ್, ಇಲ್ಲಿ ಯಾವಾಗಲೂ ಏನಾಗುತ್ತೆ, ಒಬ್ಬ ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟ್ರು, ಒಬ್ಬ ಹೀರೋ ಅಂದರೆ ಒಂದು ಸಂಸಾರ ಇದ್ದಂಗೆ. ಮತ್ತೆ ಸರಿ ಹೇಳ್ತಾ ಇದ್ದೀನಿ, ಕೆಲವರು ಮಾತ್ರ ಪಾಪ ಗಾಂಧಿನಗರ ರಿಲೀಸ್ ಮಾಡೋಕ್ಕೆ ಹೋದ್ರೆ ಈ ಸಂಸಾರನೇ ಹೊಡೆದಾಕ್ಬಿಡ್ತಾರೆ. ಈಗ ನನಗೆ ಸಿನಿಮಾ ಗೊತ್ತಿಲ್ಲ, ತುಂಬ ಚೆನ್ನಾಗಿರ್ಬೋದು, ಚೆನ್ನಾಗಿ ಆಗ್ಬೋದು, ಚೆನ್ನಾಗಿ ಆಗಬೇಕು ಅಂದ್ರೆ ನಾವು ಓಡಾಡಬೇಕು. ಚೆನ್ನಾಗಿಲ್ಲ ಅಂದರೆ ಒಪ್ಕೊಂಡ್ಬಿಡ್ಬೇಕು, ಹೌದು ಚೆನ್ನಾಗಿಲ್ಲ, ಇನ್ನೊಂದು ಪ್ರಯತ್ನ ಮಾಡ್ತೀನಿ. ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿದೆ ಅಂದ್ಕೊಂಡು ನಾವು ಓಡಾಡಬಾರ್ದು. ಸುಮಾರು ಮಾತಾಡಿದ್ದೀವಿ ಈ ವಿಷಯದ ಬಗ್ಗೆ. ಮತ್ತು ಥಿಯೇಟರ್ಗಳು ಬೇರೆ ಮುಚ್ತಾ ಇದ್ದಾರೆ, ಅದು ತುಂಬ ದೊಡ್ಡ ಹೊಡೆತ ಅದು ಇಂಡಸ್ಟ್ರಿಗೆ. ಬಂದಿದ್ದಕ್ಕೆ ನಮಗೆ ಒಂದು ಆನೆ ಬಲ ಬಂದಂಗೆ ಆಯಿತು. ಹಾಗೆ ರಂಗನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್. ನವೀನ್ ಸರ್, ಥ್ಯಾಂಕ್ ಯು. ತುಂಬಾ ಖುಷಿ ಆಗುತ್ತೆ, ಈ ದಿನಕ್ಕೋಸ್ಕರ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ. ಫೈನಲಿ ಸಾಂಗ್ ಲಾಂಚ್ ಆಗಿದೆ. ಈ ಸಾಂಗ್ ಹಿಂದೆ ತುಂಬಾ ಜನ ಕಷ್ಟಪಟ್ಟಿದ್ದಾರೆ. ಮೊದಲನೇದಾಗಿ ಸುರಾಗ್ ಸಾಗರ್, ನಮ್ಮ ಡೈರೆಕ್ಟರ್, ಹಾಗೆ ಅವ್ರ ಜೊತೆ ಸಹನಾ, ಅವ್ರ ವೈಫ್, ಅವರು ಈ ಸಾಂಗ್ ನ ತುಂಬಾ ಚೆನ್ನಾಗಿ ಕ್ಯೂರೇಟ್ ಮಾಡಿದ್ದಾರೆ. ನಕುಲ್ ಅಭ್ಯಂಕರ್ ಆಗಿರ್ಲಿ, ಇಲ್ಲ ರ್ಯಾಪರ್ ಗುಬ್ಬಿ ಆಗಿರ್ಲಿ, ಸೇಫ್ ಅವ್ರ ಆಗಿರ್ಲಿ, ಎಲ್ಲರೂ ಒಂದೇ ರೂಮಲ್ಲಿ ಕುತ್ಕೊಂಡು ಈ ಸಾಂಗ್ ನ ಮಾಡಿರೋದು, ಎಲ್ಲ ಒಟ್ಟಿಗೆ ಒಂದು ಕೊಲಾಬ್ರೇಷನ್ ಆಗಿ ಒಂದು ಒಳ್ಳೆ ಕೊಲಾಬ್ರೇಟಿವ್ ಎಫರ್ಟ್ ಅಲ್ಲಿ ಈ ಸಾಂಗ್ ನ ಮಾಡಿರೋದು. ಹಾಗೆ ತಾರಕ್ ಮಾಸ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ವಾಟ್ ಅ ವಂಡರ್ಫುಲ್ ಮ್ಯಾನ್. ಥ್ಯಾಂಕ್ ಯು ತಾರಕ್ ಮಾಸ್ಟರ್ ಫಾರ್ ಗಿವಿಂಗ್ ಅಸ್ ಬ್ಯೂಟಿಫುಲ್ ಸಾಂಗ್. ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅವ್ರು ಹಾಕಿರೋ ಎಲ್ಲ ಸ್ಟೆಪ್ಪು ನಾವು ಮಾಡೋಕ್ಕಾಗಲಿಲ್ಲ, ಆದ್ರೂ ಟ್ರೈ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಹಾಗೆ ಜಗ್ಗಿ ಮಾಸ್ಟರ್ ಇರ್ಬೋದು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್. ನೀವು ಒಂದು ಒಳ್ಳೆ ಎಫರ್ಟ್ ಹಾಕ್ಬಿಟ್ಟು ನಮ್ಮ ಹತ್ರ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಹಾಗೆ ಶೈನ್ ಅವರು ನಮಗೆ ಒಂದು ಒಳ್ಳೆ ಬ್ರದರ್ ರೀತಿಯಲ್ಲಿ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾವುದೇ ತರ ನಮಗೆ ಈಗೋ ಮುಂದೆ ಬರ್ದೇ ಇರೋ ತರ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ರಿಷಿಕಾ ನಾಯಕ್ ಅವರು ನಮಗೆ ಒಳ್ಳೊಳ್ಳೆ ಸೀನ್ಸ್ ಅಲ್ಲಿ ನಮಗೆ ಕೊಲಾಬರೇಟಿವ್ ಆಗಿ ಅವರು ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ನಮಗೂ ಇಂಪ್ರೂವ್ ಮಾಡಕ್ಕೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ಕೊನೆಯದಾಗಿ ಥ್ಯಾಂಕ್ ಯು ಸೊ ಮಚ್.
ನವೀನ್ ಶಂಕರ್, ರಂಗನಾಥ್ ಸರ್ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ. ನಮ್ಮ ಪ್ರಮೋಷನ್ ಇವತ್ತಿಂದ ಈ ಸಾಂಗ್ ಮೂಲಕ ಸ್ಟಾರ್ಟ್ ಆಗ್ತಿದೆ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ಹಿಯರ್ ಅಂಡ್ ಸಪೋರ್ಟಿಂಗ್ ಆರ್ ಟೀಮ್ ಅಂಡ್ ಟು ಎವ್ರಿಬಡಿ ಎಲ್ಸ್ ಹಿಯರ್, ಪ್ರೆಸ್ ಮೀಡಿಯಾ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಇದು ಪ್ರಮೋಷನ್ ತುಂಬಾ ಡಿಫಿಕಲ್ಟ್ ಜರ್ನಿ ಆಗೋಗಿದೆ ನಮ್ಮ ಫಿಲ್ಮ್ ಎಲ್ಲ ಫಿಲ್ಮ್ಸ್ಗೆ. ಸೊ ಐ ಹೋಪ್ ನಿಮ್ ಎಲ್ಲರ ಸಪೋರ್ಟ್ ನಮ್ಮ ಜೊತೆ ಇರುತ್ತೆ ಈ ಜರ್ನಿಯಲ್ಲಿ. ಥ್ಯಾಂಕ್ ಯು. ಸೊ ಅದೇ ಈ ಫಿಲ್ಮಲ್ಲಿ ನಿದ್ರಾದೇವಿ ಪಾತ್ರದಲ್ಲಿ ಬರ್ತೀನಿ. ಇಲ್ಲ, ನಾನ್ ಇವತ್ತು ಇವರಿಬ್ರು ನಿದ್ರೆ ಮಾಡ್ತಿರ್ತಾರೆ. ನಾನು ಹಾ ಹೌದು ಇಲ್ಲ ಮಲಗ್ಸು ಪೂರ್ತಿ ಹೇಳಾಗಿಲ್ಲ ಅವರು, ಅದು ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಕತೆ ಬಗ್ಗೆ. ಬಟ್ ಹಾ ಬಂದಿರೋ ಹುಡುಗನ ಕತೆ. ಸೊ ಅವ್ನ ಲೈಫಲ್ಲಿ ಏನೇನು ಟ್ರಾಮಾ ಆಗಿರುತ್ತೆ ಅದರಿಂದ ಹೇಗೆ ಹೊರಗಡೆ ಬರ್ತಾನೆ ಅನ್ನೋದು ಒಂದು ಸ್ಮಾಲ್ ಲೈನ್. ಈ ಸಿನಿಮಾದಲ್ಲಿ ಮೇಜರ್ ಆಗಿ ನಾನು ಲೀನ್ ಆಗಿರ್ಬೇಕಾಗಿತ್ತು, ವೆಯ್ಟ್ ಲೂಸ್ ಮಾಡಬೇಕಾಗಿತ್ತು. ಸೊ ಅದೊಂದು ಒಳ್ಳೆ ಚಾಲೆಂಜ್ ಇತ್ತು. ಹಾಗೆ ಆಕ್ಟಿಂಗ್ ಅಲ್ಲಿ ಆಗಿರ್ಲಿ, ನಾವು 2 months ಇಂದಲೇ ನಾವು ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಡೈರೆಕ್ಟರ್ ಆಗಿರ್ಲಿ, ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರ್ಲಿ ತುಂಬಾ ಸಪೋರ್ಟಿವ್ ಆಗಿ ನಮಗೆ ರಿಹರ್ಸಲ್ ಏನೇನು ಬೇಕು ಎಲ್ಲ ಮಾಡ್ತಿದ್ದಾರೆ. ರೀತಿಯ ತಯಾರಿಗಳನ್ನು ಬೇಕು ಅದನ್ನು ಮಾಡ್ಕೊಳ್ಳೋದನ್ನು ನೋಡಿದ್ದೀನಿ. ಆ್ಯಂಡ್ ಈ ಸಾಂಗನ್ನು ಈ ಸ್ಟೇಜ್ ಮೇಲೆ ಬರೋದಕ್ಕಿಂತ ಮುಂಚೆ ಒಂದ್ಸಲ ಸಾಂಗನ್ನು ನೋಡಿದ್ದೆ. ಆ್ಯಂಡ್ ಇವತ್ತು ಈ ಸ್ವಲ್ಪ ದೊಡ್ಡ ಸ್ಕ್ರೀನಲ್ಲಿ ಈ ಸಾಂಗನ್ನು ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಒಂದು ಫೈನಲ್ ಸಾಂಗನ್ನು ನೋಡ್ತಾ ಇದ್ದೀನಿ. ಬಟ್ ಅವ್ರು ಹಾಕಿರುವಂಥ ಪ್ರತಿಯೊಂದು ಎಫರ್ಟು ಈ ಸಾಂಗಲ್ಲಿ ಕಾಣಿಸ್ತಾ ಇದೆ. ಒಂದು ಚಿತ್ರರಂಗಕ್ಕೆ ಒಬ್ಬ ನಟನಾಗಿ ಎಂಟ್ರಿ ಕೊಡಬೇಕಾದ್ರೆ ಒಂದಿಷ್ಟು ಪೂರ್ವ ತಯಾರಿಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಆ ಪೂರ್ವ ತಯಾರಿಗಳನ್ನ ಸಂಪೂರ್ಣವಾಗಿ ಅವ್ರು 100% ಕೊಟ್ಟು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಸಾಂಗ್ ಅಲ್ಲಿ ಅವರು ಕೊಟ್ಟಿರುವಂಥ ಪರ್ಫಾರ್ಮೆನ್ಸ್. ಅಂಡ್ ನನ್ನ ಆಕ್ಟಿಂಗ್ ಮಾಡ್ಬೇಕಾದ್ರೂ ನೋಡಿದ್ದೀನಿ. ಅಂಡ್ ಮತ್ತೆ ನಾವು ಆಕ್ಷನ್ ಮಾಡಿದ್ವಿ, ಜೊತೆಗೆ ಫೈಟ್ಸ್ ಮಾಡಿದ್ವಿ, ಅದರಲ್ಲೂ ನೋಡಿದ್ದೀನಿ. ಪ್ರತಿ ಒಂದು ಹಂತದಲ್ಲೂ ಪ್ರತಿ ಒಂದು ಚಾಲೆಂಜ್ ಇದ್ದಾಗಲೂ ಕೂಡ ಆ ಚಾಲೆಂಜಿಂಗ್ ಒಂದು ಒಳ್ಳೆ ರೀತಿಯಲ್ಲಿ ಸಂಪಾದಿಸ್ಕೊಂಡು ಈ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ ಪ್ರವೀರ್. ಸೊ ಅಮೇಸಿಂಗ್ ಜಾಬ್. ಇನ್ನೂ ನನ್ಗೆ ಜ್ಞಾಪಕ ಇದೆ, ಮೊನ್ನೆ ನಾವಿನ್ನು ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಒಂದು ಹೋಟೆಲ್ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ. ಫಸ್ಟ್ ಟೈಮ್ ನಾನು ಶೇನ್ ಶೆಟ್ಟಿ ನೋಡಿದ್ದು ಕೂಡ ಅವತ್ತೇ ನೋಡಿದ್ವಿ. ಅದೇ ಏನಿದು ಗೊತ್ತಾ, ವಿಚಿತ್ರವಾಗಿದೆಯಲ್ಲ ಇದು ಈ ಕಥೆ ಇದೆಲ್ಲ ಅಂತ ಅನಿಸ್ತು ನನಗೆ. ಬಟ್ ಬಹಳ ಅದ್ಭುತವಾಗಿ ನೋಡ್ಬಂದಿದೆ. ನನಗೆ ಅನ್ಸುತ್ತೆ ಈ ಹಾಡಿದೆಯಲ್ಲ ಎಲ್ಲ ರಂಗಗಳಲ್ಲೂ ಗುರುತಾರೆ ನೋಡಿ ಜನ. ಈ ಹುಡುಗನಿ ಕೈ ಕೊಟ್ಟರೆ ಅವನು ಕೂಡ ಹಾಡ್ಬೋದು, ಹುಡುಗಿ ಕೈ ಕೊಟ್ಟರೆ ಅವಳು ಕೂಡ ಹಾಡ್ಬೋದು. ಜೊತೆಗೆ ಏನು ಅಂತಂದ್ರೆ ಈ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿ ನೆಟ್ಟಿಗೆ ಓದಿರ್ಲಿಲ್ಲ ಅಂತಂದ್ರೆ ಅವನು ಕೂಡ ಹಾಡ್ಬೋದು ಇದನ್ನ. ಅಷ್ಟೇ ಅಲ್ಲ, ರಾಜಕಾರಣಿ ಯಾರೋ ಒಬ್ಬ ಸೀಟ್ ಏರಕ್ಕೆ ಅಂತ ಕಾಯ್ತಿರ್ತಾನೆ, ಒಬ್ಬ ಬಿಟ್ಕೊಡಲ್ಲ, ಇದೇನ್ ರಾಜಕಾರಣ ಅಂತೇಳಿ ಅವರು ಕೂಡ ಹಾಡ್ಬೋದು. ಎಲ್ಲರಿಗೂ ಎಲ್ಲ ರಂಗಗಳಿಗೂ ಸಲ್ಲುವಂತ ಏಕೈಕ ಸಾಂಗ್ ಅಂತಂದ್ರೆ ಇದು ಅಯ್ಯೋ ಅಯ್ಯಯ್ಯೋ. ಬಹಳ ಅದ್ಭುತವಾದ ಸಾಂಗ್ ಇದು. ಈಗ ನಮ್ಮ ಹುಡುಗ ತುಂಬಾ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ. ನನಗನ್ಸುತ್ತೆ ಮೊದಲನೇ ಸಿನಿಮಾಕ್ಕೂ ಒಂದು ಎರಡನೇ ಸಿನಿಮಾಕ್ಕೂ ಬಹಳ ವ್ಯತ್ಯಾಸ ಇದೆ. ನೋ ಡೌಟ್ ಒಬ್ಬ ಒಳ್ಳೆ ಕಲಾವಿದ ನಮ್ಮ ಕನ್ನಡಕ್ಕೆ ಸಿಗೋದು ಖಚಿತ. ಒಳ್ಳೇದಾಗ್ಲಿ. ನಾವು ಯಾವಾಗಲೂ ಕೂಡ ನಿಮ್ಮ ಜೊತೆಗೆ ಇರ್ತೀವಿ. ಸ್ಪೆಷಲ್ ಥ್ಯಾಂಕ್ಸ್ ಟು ವಿಜಿ, ತುಂಬಾ ಆತ್ಮೀಯ ಸ್ನೇಹಿತರು. ಒಂದ್ಸರಿ ಕರೆದಾಗ ತಕ್ಷಣಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ರು. ಯಾವುದೇ ನಾನು 20 ವರ್ಷದಿಂದ ನೋಡ್ತಾ ಇದ್ದೀನಿ ಟಿವಿ ಶುರುವಾದಾಗಿಂದ. ಆವಾಗ ಆಫೀಸ್ಗೆ ಹೆಂಗ್ ಬರ್ತಾ ಇದ್ರು, ಇನ್ನು ದುನಿಯಾ ಬಿಡುಗಡೆ ಆಗಿರ್ಲಿಲ್ಲ. ಅವಾಗ ಹೆಂಗಿದಾರೆ ಇವಾಗಲೂ ಕೂಡ ಹಂಗೇನಿದೆ, ಯಾವಾಗಲೂ ಕೂಡ ಸಪೋರ್ಟಿವ್. ಆಮೇಲೆ ಅವ್ರ ಆರಂಭದಲ್ಲಿ ಹೇಳಿದ್ರಲ್ಲ, ಪ್ರತಿ ಹಾಡುಗಳಿಗೂ ಅದು ಅವರ ವೇದನೆ, ಅದು ಅನುಭವಿಸ್ಬಿಡಿ ಸಿಕ್ಕಾಪಟ್ಟೆ. ಅದ್ರ ಬಗ್ಗೆ ಮುಂದೆ ನಾನು ಅವ್ರು ಕುತ್ಕೊಂಡು ಬಹಳ ಮಾತಾಡೋದಿದೆ. ಯಾಕಂದ್ರೆ ಇದ್ಯಾವುದೂ ಕೂಡ ಅವ್ರು ಹೇಳಿದ್ರಲ್ಲ, ನನಗೆ ಶಿವಣ್ಣನ ಮನೆಯಲ್ಲೂ ಕುತ್ಕೊಂಡು ಸಾಕಷ್ಟು ಚರ್ಚೆ ಆಗಿದೆ. ಇದು ಸರಿ ಹೋಗಲಿಲ್ಲ ಅಂತಂದ್ರೆ ತಿಳ್ಕೊಂಬಿಡಿ, ಕನ್ನಡ ಚಿತ್ರರಂಗ ಉಳಿಯಲ್ಲ. ಯಾರು ನಮ್ಮ ಹುಡುಗರು ಯಾರು ಕೂಡ ನಾಯಕರಾಗ ಸಾಧ್ಯ ಇಲ್ಲ. ಕನ್ನಡ ಚಿತ್ರರಂಗ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಡಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಕರ್ಮ ಹೆಂಗಿದೆ ಇವಾಗ ಅಂತಂದ್ರೆ 3 ಮತ್ತೊಂದು ಒಳ್ಳೆ ಸಿನಿಮಾ ಕೊಟ್ಟಾದ್ಮೇಲಿಂದ 3 ಮತ್ತೊಂದು ವರ್ಷ ಖಾಲಿ ಕುತ್ಕೋಬೇಕು ನಾವು ಅಂತ ಸ್ಥಿತಿ. ಥಿಯೇಟರ್ಗಳೆಲ್ಲ ಕೆಡೋತಾ ಇದೀವಿ. ಥಿಯೇಟರ್ಗಳೆಲ್ಲ ಇರೋ ಸಿನಿಮಾಗಳನ್ನ ನೆಟ್ಟು ಬಿಡುಗಡೆ ಮಾಡಲ್ಲ, ಹಂತ ಹಂತವಾಗಿ ಕತ್ತರಿಸುವಂತ ಕೆಲಸಗಳು ಅಂತಂದ್ರಲ್ಲ, ಆ ಮಾತಲ್ಲಿ ಬಹಳ ಅರ್ಥ ಇದೆ. ಯಾಕಂದ್ರೆ ಅವರು ಅನುಭವಿಸಿ ಬಂದಿರೋರು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದ್ಸರಿ ಹೋರಾಟ ಆಗ್ಲೇಬೇಕು. ಕಳೆದ ಬಾರಿ ಶಿವಣ್ಣನ ಸಿನಿಮಾ ಬಿಡುಗಡೆ ಆದಾಗ ಶಿವಣ್ಣವ್ರು ಕೂಡ್ಸ್ಕೊಂಡು ಒಂದು ಚರ್ಚೆ ಮಾಡಿದ್ದೆ ನಾನು. ಅಲ್ಲ ಶಿವಣ್ಣ, ನಿಮ್ ಸಿನಿಮಾಕ್ಕೆ ಹಿಂಗ್ ಕಾಣಿಸ್ತಾರೆ ಇವರು ಅಂತಂದ್ರೆ
ಇನ್ನು ಸಾಮಾನ್ಯವಾದ ಸಿನಿಮಾಗಳು ಬಿಡುಗಡೆ ಆಗ್ಬಿಟ್ರೆ ಗತಿ ಏನು ಅಂತ. ಶ್ರೀಮಣ್ಣ ಫಸ್ಟ್ ಟೈಮ್ ತಲೆ ಕೋಪ ಏರಿಸ್ಕೊಂಡು ಮಾತಾಡಿದ್ರು, ಬಿಡಲ್ಲ ನಾವು ಇವ್ರನ್ನೆಲ್ಲ ಸುಲಭ ಬಿಡಲ್ಲ ಅಂತ. ಆ ಕಾಲ ಮತ್ತೆ ಬಂದಿದೆ ಈಗ. ನಿನ್ನೆ ಮೀಟಿಂಗ್ ಏನಾಗಿದೆ, ಅದರ ಮುಂದುವರೆದ ಭಾಗ ನೋಡಿದಿರಿ ನೀವು. ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ ಹೋರಾಟ ಮಾಡಲಿಲ್ಲ ಅಂತಂದ್ರೆ ನಾವು ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಈಗ ಮತ್ತೆ ಸಿನಿಮಾಕ್ಕೆ ಬರೋದಾದ್ರೆ ಬಹಳ ಅದ್ಭುತವಾಗಿ ಬರೀ ಹಾಡಲ್ಲೇ ಗೊತ್ತಾಗ್ತಾ ಇದೆ ಸಿನಿಮಾ ಬಹಳ ಚೆನ್ನಾಗಿ ಬಂದಿದೆ ಅಂತ. ಎಲ್ಲಿದ್ದಾರೆ ತಾರಕ್? ಏನ್ ಅದ್ಭುತ ರೀ ನೀವು. ಆಮೇಲೆ ಗುಬ್ಬಿ ಎಲ್ಲಿದ್ದಾರೆ? ನೀವು ಗುಬ್ಬಿ ಎಲ್ಲ ಕಂಡ್ರಿ, ನೀವು ಗರುಡ. ಓಕೆ, ಬಹುತ್ ಅಚ್ಚ ಲಿಖ್ಲೇಕು ಕರ್ಲೇಕು. ಹಾ, ಗುಡ್. ಕನ್ನಡ ಎಷ್ಟು ಜನ ಮಾಡಿದ್ರಲ್ರಿ ನೀವು ಮೊದ್ಲೇ ಕನ್ನಡ ಹೋರಾಟಗಾರರು. ನೀವು ಬಂದು ಆಗ್ಲೇಕು ಜಾಕ್ಲೇಕು ಅಂದ್ರೆ ಹೆಂಗ ಆಗ್ಬೇಕು ನಮಗೆ? ಬಹುತ್ ಅಚ್ಚ ಬಾತ್ ಕಿಯಾ ಸೋ. ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಲ್ಲ ಯಂಗ್ ಅಂಡ್ ಎನರ್ಜೆಟಿಕ್ ಟೀಮ್. ಒಳ್ಳೇದಾಗ್ಲಿ, ನಿಮ್ ಟೀಮ್ ಜೊತೆ ನಾವಿದೀವಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಒಬ್ಬ ಸೊ ಆ ಕಾನ್ಫಿಡೆನ್ಸ್ ಅಲ್ಲಿ ಇನ್ನೊಂದಷ್ಟು ಮಾತಾಡ್ಬೋದು ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ನಾನು ಫಿಲ್ಮ್ ನೋಡಾದ್ಮೇಲೆ ಪ್ರವೀರ ಫಸ್ಟ್ ಫಿಲ್ಮ್ ಒಂದಷ್ಟು ಗ್ಲಿಮ್ಸ್ ನೋಡಿದೆ. ಅದನ್ನ ನೋಡ್ರೋರ್ಗೆ ಇದನ್ನ ನೋಡ್ರೋರ್ಗೆ ಅದ್ರ ಮಧ್ಯದಲ್ಲಿ ಅವ್ನ ಎಷ್ಟು ಕೆಲಸ ಮಾಡಿದಾನೆ ಅಂತ ಗೊತ್ತಾಗುತ್ತೆ. ಈಸ್ ವರ್ಕ್ ಎಕ್ಸ್ಟ್ರೀಮ್ಲಿ ಹಾರ್ಡ್. ಜೊತೆಗೆ ಪ್ರವೀಣನ ಊರವರು ಅವರು ಅವರ ಮಗನ ಕನಸಿಗೆ ಜೊತೆಗೆ ನಿಂತು ಆ ಪ್ರಿಪರೇಷನ್ ಏನಿದೆ, ಅವ್ನು ಪ್ರಿಪೇರ್ ಆಗೋದೇನಿದೆ, ಅಥವಾ ಒಂದು ಒಳ್ಳೆಯ ಕತೆ ಸೆಲೆಕ್ಷನ್ ಇಂದ ಹಿಡಿದು ಒಂದು ಒಳ್ಳೆಯ ನಿರ್ಮಾಪಕರು, ನಿರ್ಮಾಣ ಸಂಸ್ಥೆ ಅವೆಲ್ಲದನ್ನ ಜೊತೆಗಿಟ್ಕೊಂಡು ಒಂದು ಒಳ್ಳೆಯ ಸಿನಿಮಾ ಮಾಡೋದು ಇವತ್ತು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಎಂಡ್ ಪ್ರಾಡಕ್ಟ್ ನೋಡಿದಾಗ ಗೊತ್ತಾಗುತ್ತೆ. ಐ ಆಮ್ ಕಾನ್ಫಿಡೆಂಟ್ಲಿ ಟೆಲ್ಲಿಂಗ್ ದಿಸ್ ಇಸ್ ಅ ವಂಡರ್ಫುಲ್ ಕಾಂಟೆಂಟ್. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅನ್ನುವಂತ ಸಿನಿಮಾ ಒಂದು ಕಾಂಟೆಂಟ್ ಬೇಸ್ಡ್ ಸಿನಿಮಾಗಳ ಸಾಲಲ್ಲಿ ಜೊತೆಗೆ ಒಂದು ಕಮರ್ಷಿಯಲ್ ಹೀರೋ ಆಗೋದಕ್ಕೆ ಪ್ರವೀರ ಏನ್ ಬೇಕು ಅದೆಲ್ಲವನ್ನ ಮಾಡಿದ್ದಾನೆ. ಈಸ್ ಅ ಎಕ್ಸ್ಟ್ರೀಮ್ಲಿ ಹಾರ್ಡ್ ವರ್ಕಿಂಗ್ ಆಕ್ಟರ್, ಯಂಗ್ ಆಕ್ಟರ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಜೊತೆಗೆ ಡೈರೆಕ್ಟರ್ ಸುರಾಗ್ ಇರ್ಬೋದು, ಅಥವಾ ಐ ಸೀನ್ ದ ಫಿಲ್ಮ್ ಎಂಟೈರ್ ಕಾಸ್ಟ್ ಅಂಡ್ ಕ್ರೂ. ಅವ್ರ ಎಫರ್ಟ್ ಕಾಣಿಸುತ್ತೆ, ಫಿಲ್ಮ್ ನೋಡಿದಾಗ ಅವ್ರ ಎಫರ್ಟ್ ಕಾಣಿಸುತ್ತೆ. ಜಯರಾಮ್ ಸರ್ ಅವರ ಪ್ರೊಡಕ್ಷನ್ ಹೌಸ್ ಏನಿದೆ, ಒಂದು ಪ್ಯಾಷನೇಟ್ ಸಿನಿಮಾಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಕಮರ್ಷಿಯಲ್ ಅನ್ನೋದನ್ನ ತೆಗೆದು ಪಕ್ಕಕ್ಕೆ ಇಟ್ಟು ಒಳ್ಳೆಯ ಸಿನಿಮಾಗಳ ಜೊತೆಗೆ ಒಳ್ಳೆಯ ಸಿನಿಮಾಗಳನ್ನ ಮಾಡುವ ಪ್ರೊಡಕ್ಷನ್ ಹೌಸ್ ನಾವಾಗ್ಬೇಕು ಅನ್ನೋದು ಅವ್ರದ್ದೊಂದು ಆಸೆ ಇದೆಯಲ್ಲ. ಐ ಆಮ್ ವೆರಿ ಹ್ಯಾಪಿ ಸರ್. ಐ ಆಮ್ ವೆರಿ ಹ್ಯಾಪಿ. ದಿಸ್ ಫಿಲ್ಮ್ ವಿಲ್ ಡೆಫಿನೆಟ್ಲಿ ಅದರ ಟಾಪ್ ಒನ್ ಲಿಸ್ಟ್ ಅಲ್ಲಿ ನಿಮ್ಗೆ ಇರುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಅದಕ್ಕಿಂತ ಚಲೋ ಇನ್ವಿಟೇಷನ್ ಯಾವುದು ಇರುವುದಿಲ್ಲ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಇಡೀ ತಂಡಕ್ಕೆ, ಮಾಧ್ಯಮದ ಎಲ್ಲ ಹಿರಿಯರಿಗೆ ನಮಸ್ಕಾರ, ಮತ್ತು ಸಿನಿಮಾ ತಂಡದವರಿಗೆ ನಮಸ್ಕಾರ. ರ್ಯಾಪ್ ಇದೆಯಲ್ಲ, ಅದನ್ನ ಆ್ಯಕ್ಚುಲಿ ನಾವು ಕಾಲೇಜ್ನಾಗಿದ್ದಾಗ ತಮಿಳ್ ಸಿನಿಮಾದಾಗ ಜಾಸ್ತಿ ಯೂಸೇಜ್ ಇತ್ತು, ಬಳಕೆ ಜಾಸ್ತಿ ಮಾಡ್ತಿದ್ರು. ಇಲ್ಲಿ ಭಾಳ ಕಮ್ಮಿ ಇತ್ತು. ರ್ಯಾಪರ್ಸ್ ಇದ್ರು. ಗುಬ್ಬಿ ನಮ್ಮ ಕ್ಷೇತ್ರಪತಿ ಒಳಗೆ ಐ ಥಿಂಕ್ ಪ್ರಮೋಷನ್ಗೆ ಒಂದು ಎಕ್ಸ್ಟ್ರಾ ಎನರ್ಜಿ ಕೊಟ್ಟಿದ್ದೆ ಗುಬ್ಬಿ ಅಂತ ಹೇಳ್ಬೋದು. ಆ ಟೈಮಿಂದ ಗುಬ್ಬಿನ ಫಾಲೋ ಮಾಡ್ತಿದ್ವಿ, ಬೇರೆ ಬೇರೆ ರ್ಯಾಪರ್ಸ್ನ ಫಾಲೋ ಮಾಡ್ತಿದ್ವಿ. ಬಟ್ ಅದು ಸಿನಿಮಾಗೆ ಯಾಕೆ ಬಳಕೆ ಆಗ್ತಿಲ್ಲ ಅಂತ ಅನ್ಸೋದು. ಆ್ಯಂಡ್ ಲೇಟರ್ ಆನ್ ಅದು ಭಾಳ ಚೆನ್ನಾಗಿ ಬಳಕೆ ಆಗುತ್ತಾ ಬಂತು. ಆ್ಯಂಡ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಸಾಂಗ್, ವೆರಿ ಎನರ್ಜೆಟಿಕ್, ವೆರಿ ನೈಸ್. ಆ್ಯಂಡ್ ಆಲ್ ದ ಬೆಸ್ಟ್ ಪ್ರವೀಣ್. ವಿಜಯ್ ಸರ್ ಹೇಳ್ದಂಗೆ ಭಾಳ ಚೆಲ್ಲಿದ್ದೀರಿ, ಚೆನ್ನಾಗಿ ಕಾಣಿಸ್ತೀರಿ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದೀರಿ. ಆ್ಯಂಡ್ ತಾರಕ್ ಸರ್ ಮಸ್ತ್ ಇತ್ತು ಹುಕ್ ಸ್ಟೆಪ್ ಎಲ್ಲ. ಆ್ಯಂಡ್ ಜಯರಾಮ್ ಸರ್, ನಾನು ಆ್ಯಕ್ಚುಲಿ ಒಂದು ಸಿನಿಮಾದ ವಿಷಯವಾಗಿ ಭೇಟಿಯಾಗಿತ್ತು. ಎಷ್ಟು ಜನ ಟ್ಯಾಲೆಂಟೆಡ್ ಆ್ಯಕ್ಟರ್ಸು, ರೈಟರ್ಸು, ಡೈರೆಕ್ಟರ್ಸು ಅವಶ್ಯಕತೆ ಇರ್ತಿತ್ತು. ಅದಕ್ಕಿಂತ 10 ಪಟ್ಟು ಅವಶ್ಯಕತೆ ನಮಗೆ ಪ್ರೊಡ್ಯೂಸರ್ದು ಐತಿ. ಸೊ ವೆಲ್ಕಮ್ ಟು KFI. ಅದರಲ್ಲೂ ಸೆನ್ಸಿಬಲ್ ಆಗಿರುವಂಥವ್ರು, ಸಿನಿಮಾನ ಪ್ರೀತಿಸುವಂಥವ್ರು, ನಿರ್ಮಾಪಕರು ಬರೋದು ಭಾಳ ಇಂಪಾರ್ಟೆಂಟ್ ಆಗೈತೆ. ಚಲೋ ಕತೆ ನೀವು ರೆಕಗ್ನೈಸ್ ಮಾಡ್ಬೋದು, ಚಲೋ ಆ್ಯಕ್ಟರ್ಸ್ನ ರೆಕಗ್ನೈಸ್ ಮಾಡ್ಬೋದು, ಚಲೋ ಸಿನಿಮಾನ ಹೊರಗೆ ತರ್ಬೋದು. ಸೊ ಈ ಒಂದು ಕತೆ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಆ್ಯಕ್ಟರ್ಸ್ನ ಅಪ್ರೋಚ್ ಮಾಡ್ತಿರ್ತಾರೆ. ಬೀಂಗ್ ಡೈರೆಕ್ಟರ್ ಇವ್ರದ್ದು ಶುರುವಾತ್ ಭಾಳ ಚಲೋ ಇತ್ತು, ಇವ್ರ ಬಗ್ಗೆ ಏನು ಮಾತಾಡೋದು ಅವಶ್ಯಕತೆ ಇಲ್ಲ. ಬಟ್ ಭಾಳ ಜನ ಡೈರೆಕ್ಟರ್ಸ್ ಎಲ್ಲೋಗಿ ನಾವು ಯಾರು ಬಾಲ್ ಹೊಡಿಬೇಕು, ಅವ್ರಿಗೆ ಸಿಗೋದು ಆ್ಯಕ್ಟರ್ಸು. ಫಸ್ಟ್ ಬಂದು ಆ್ಯಕ್ಟರ್ಸ್ ಹೇಳ್ತಾರೆ ಕತೆ, ನಿಮ್ಗೆ ಇಷ್ಟ ಸರ್ ಯಾರು ಪ್ರೊಡ್ಯೂಸರ್ ಇರ್ತೀರಿ ಹೇಳ್ರಿ. ನಾವು ಹೋಗ್ಬೇಕಂದ್ರೂ ಪ್ರೊಡಕ್ಷನ್ ಹೌಸ್ಗಳು ಬೇಕಲ್ಲ. ಅಂದ್ರೆ ನಮ್ಮರ ಪ್ರೊಡಕ್ಷನ್ ಹೌಸ್ಗಳು ಜಾಸ್ತಿ ಇದ್ದವಪ್ಪ ಅಂತಂದ್ರೆ ಹೋಗಿ ಅಪ್ರೋಚ್ ಮಾಡೋದಕ್ಕೂ ಒಂದು ಜಾಗ ಇರ್ತೈತಿ. ಅಂತ ಜಾಗದಾಗ ನೀವು ಐ ಹೋಪ್
ಈ ಸಿನಿಮಾ ಒಳ್ಳೆ ಸಿನಿಮಾವಾಗಿ ಹೊರಗೆ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ಬರುವಂಥ ಸಿನಿಮಾಗಳು ಕೂಡ ಒಳ್ಳೆ ಸಿನಿಮಾಗಳು ಬರಲಿ ನಿಮ್ಮಿಂದ ಅಂತ ಆಶಿಸ್ತೀನಿ. ಆ್ಯಂಡ್ ನಮ್ಮ ಶೈನ್ ಶೆಟ್ರು, ಆಲ್ ದ ಬೆಸ್ಟ್ ಶೈನ್ ಶೆಟ್ರೆ. an amazing actor and amazing person and a friend. ಆ್ಯಂಡ್ ಭಾಳ ರೈಟ್ ಪರ್ಸನ್ ಜೊತೆಗೆ ಹಾಡನ್ನ ರಿಲೀಸ್ ಮಾಡಿಸಿದ್ರಿ ನೀವು. ಯಾಕೆ ರೈಟ್ ಪರ್ಸನ್ ಅಂತಂದರೆ ಅವ್ರು ಮಾತಾಡಿದ್ದು ಅಷ್ಟು ಮಾತು ಅವ್ರದ್ದು ಅನುಭವದ ಮಾತು. ಆ್ಯಂಡ್ ಆ ಪಾತ್ರೊಳಗೆ ಏನೇನು ಅವ್ರ ಹೆಮ್ಯುಲೇಷನ್ ನೋಡ್ಯಾರ, ಚಾಲೆಂಜಸ್ ನೋಡ್ಯಾರ, ಹೋರಾಟಗಳನ್ನ ಮಾಡ್ಯಾರ, ಅದ್ರದ್ದು ರಿಸಲ್ಟೆಂಟ್ ಇದು ಅವರು ಹೇಳುವಂಥ ಪ್ರತಿಯೊಂದು ಮಾತು ಕೂಡ. ಆ್ಯಂಡ್ ಪಾಸ್ಟ್ ರೀಸೆಂಟ್ಲಿ ದ ಓನ್ಲಿ ಪರ್ಸನ್ ಅಂತ ಹೇಳ್ಬೋದು ನಾವು ಹೂ ಹ್ಯಾಸ್ ರೀಡಿಫೈನ್ಡ್ ಮ್ಯೂಸಿಕ್, ಹಾಡಾಗಲಿ ಆಮೇಲೆ ಇವನ್ ದ ಮಾರ್ಕೆಟಿಂಗ್ ಕೂಡ ರೀಡಿಫೈನ್ ಮಾಡೋಂಥ ಒಬ್ಬರು ಸ್ಟಾರ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಸಿನಿಮಾ ಇವಾಗ ರಿಲೀಸ್ ಮಾಡ್ಬೇಕಾ ಅನ್ಕೊಂಡಿರೋ ಟೈಮ್ನಾಗೆ ಸಲಗ ರಿಲೀಸ್ ಮಾಡಿದ್ರು ಅವರು, ಬ್ಲಾಕ್ ಬಸ್ಟರ್. ಅದಾದ್ಮೇಲೆ ಕ್ರೈಸಿಸ್ ಬಗ್ಗೆ ಎಲ್ಲರೂ ಮಾತಾಡ್ತಿರ್ತಾರ, ಅಂತ ಟೈಮ್ನಾಗೆ ಭೀಮಾ ರಿಲೀಸ್ ಆಯ್ತು, ಅಗೇನ್ ಬ್ಲಾಕ್ ಬಸ್ಟರ್. ಎರಡನ್ನೂ ರಿಡಿಫೈನ್ ಮಾಡುವಂಥ ಒಬ್ರು ಆಕ್ಟರು ಆ್ಯಂಡ್ ಆಲ್ವೇಸ್ ಅನ್ ಇನ್ಸ್ಪಿರೇಷನ್. ಆ್ಯಂಡ್ ಈ ಹಾಡಿಗೆ ಅವ್ರು ಬಂದು ರಿಲೀಸ್ ಮಾಡಿದ್ರು ಭಾಳ ಖುಷಿಯಾಗಿದೆ. ಆನ್ ಬಿಹಾಫ್ ಆಫ್ ದ ಟೀಮ್ ಐ ವುಡ್ ಲವ್ ಟು ಥ್ಯಾಂಕ್ ವಿಜಯ್ ಸರ್. ನಮ್ಮೊಂದು ಹೋಪ್ ಅನ್ನೋದು ಭಾಳ ಮುಖ್ಯ ಆಗುತ್ತೆ, ಅವಕಾಶ ಅನ್ನೋದನ್ನು ಭಾಳ ಮುಖ್ಯ ಆಗುತ್ತೆ. ಅವೆರಡನ್ನೂ ಕೂಡ ಕ್ರಿಯೇಟ್ ಮಾಡೋದಂಥವ್ರು. ಸೊ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೃಷಿಕ ಲುಕಿಂಗ್ ವೆರಿ ಬ್ಯೂಟಿಫುಲ್. ನಾನು ಇನ್ನೊಂದು ಹಾಡನ್ನು ಕೂಡ ನೋಡಿದ್ದೀನಿ, ಆ ವಿಚಾರವಾಗಿ ಹೇಳ್ತೇನೆ. ನೋಡೋಕ್ಕೂ ಚಂದಿದ್ದಾರೆ, ಅಲ್ಲೂ ಚಂದ ಕಾಣಿಸ್ತಾರೆ. ಇನ್ನೊಂದು ಹಾಡು ಇನ್ನೊಂದು ರಿಲೀಸ್ ಮಾಡ್ತಾರೆ, ಆ ಹಾಡನ್ನು ನೋಡಿದ್ದೆ. ಆ್ಯಂಡ್ ಇಡೀ ತಂಡಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ. ಸಾಂಗು ಇವತ್ತು ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ತುಂಬಾ ಅಂದರೆ ತುಂಬ ಖುಷಿ ಆಯಿತು. ಸೊ ಫಸ್ಟ್ ದುನಿಯಾ ವಿಜಿ ಸರ್ ಬಂದು ಸಾಂಗ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆಮೇಲೆ ನವೀನ್ ಶಂಕರ್ ಅವರು, ಶೈನು, ಗುರುದತ್ ಎಲ್ಲರೂ ಇವತ್ತು ಇಲ್ಲಿರೋದು ತುಂಬ ಖುಷಿಯಾಗಿದೆ. ಸೊ ಫಸ್ಟ್ ಐ ವುಡ್ ಲೈಕ್ ಟು ಸೇ ಸಮಥಿಂಗ್ ಅಬೌಟ್ ದ ಸಾಂಗ್. ಸೊ ಈ ಸಾಂಗ್ನ ಮಾಡೋವಾಗ ನಕುಲ್ಲು ಒಂದೊಳ್ಳೆ ಸಾಂಗ್ ಪೀಸ್ ಕೊಟ್ಟಾಗ ಇದಕ್ಕೆ ವಿಡಿಯೋ ಮಾಡಬೇಕು ಅಂತ ಆದಾಗ ಒಂದು ವಿಷನ್ ಬಂತು. ಸೊ ನಾನು ಆಮೇಲೆ ನನ್ನ ಕೋ ಕ್ರಿಯೇಟರ್ ಸಹನಾ ರಾಮಸ್ವಾಮಿ ಅವರು ವಿ ಹ್ಯಾಡ್ ಅ ವಿಷನ್ ಫಾರ್ ದ ಸಾಂಗ್. ಆ್ಯಂಡ್ ಆ ವಿಷನ್ಗೆ ಹೀರೋ ಒಬ್ರು ಇದ್ದಾರೆ, ಬಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಕ್ಚುಲಿ ಆ ವಿಷನ್ಗೆ ಹೀರೋ ಯಾರು ಅಂದ್ರೆ ಪ್ರೊಡ್ಯೂಸರ್. ನಿಮ್ಗೆ ಆ ವಿಡಿಯೋನಲ್ಲಿ ಕಾಣಿಸೋ ಎಲ್ಲ DMX ಲೈಟ್ ನಮ್ಮ ಭರತ್ DOP ಅವರು ಏನೇನ್ ಕೇಳಿದ್ರಲ್ಲ ಅದೆಲ್ಲದನ್ನು ವಿಜುವಲ್ಸ್ ಚೆನ್ನಾಗಿ ಬರೋದಕ್ಕೆ ಬೇಕಾಗಿತ್ತು. ಸೊ ಅದೆಲ್ಲದನ್ನು ನಮಗೆ ಸಿಗ್ಬೇಕು ಅಂದ್ರೆ ನಮ್ ವಿಷನ್ ಚೆನ್ನಾಗಿ ಬರ್ಬೇಕು ಅಂತ ಹೇಳಿದ್ರೆ ಒಬ್ಬ ಪ್ರೊಡ್ಯೂಸರ್ ಕೂಡ ಅದೇ ಪ್ಯಾಷನ್ ತೋರ್ಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ ಇಂದಾನು ನಮ್ಗೆ ಫಿಲಮ್ ಬಿಗಿನಿಂಗ್ ಇಂದ ಇವಾಗವರೆಗೂ ಜಯರಾಮ್ ಸರ್ ಸಿನಿಮಾಗೆ ಏನ್ ಬೇಕು ಅಂತ ಹೇಳಿದ್ರು ಯಾವತ್ತೂ ಇಲ್ಲ ಅಂದಿಲ್ಲ. ಸೊ big thank you to you sir, big thank you to you. So it was great working with everybody and of course Gubbi safe. ನಾವು ಜಾಮ್ ಮಾಡಿದ ಸೆಷನ್ಸ್ ಆಗಲಿ ನಕುಲ್ ಜೊತೆ, ಆಮೇಲೆ ಆಲ್ ದ ಫನ್ ವಿಚ್ ವಿ ಹ್ಯಾಡ್ ಇಟ್ಸ್ ಟ್ರಾನ್ಸ್ಲೇಟೆಡ್ ಆನ್ ಸ್ಕ್ರೀನ್. ಆ್ಯಂಡ್ ಪ್ರವೀರ್ ಆಫ್ ಕೋರ್ಸ್ ಯೂಶಲಿ ತೆರೆ ಹಿಂದೆಗಡೆ ಕೆಲಸ ಮಾಡೋದು ತುಂಬಾ ಕಷ್ಟ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಈ ಸಾಂಗ್ ಅಲ್ಲಿ ಪ್ರವೀರ್ 16 hours ಕಂಟಿನ್ಯೂಸ್ ಆಗಿ ಟೇಕ್ ಮೇಲೆ ಟೇಕ್ ಕೊಟ್ಟು ಡ್ಯಾನ್ಸ್ ಮಾಡಿದ್ದಾರೆ. ಅವರಿಗೆ ಕಂಪ್ಲೀಟ್ಲಿ ಕ್ರ್ಯಾಂಪ್ ಅಪ್ ಆಗ್ತಾ ಇತ್ತು ಕಾಲೆಲ್ಲ ಒಂದು ಸ್ಟೆಪ್ ಮಾಡುವಾಗ. ಸೊ ಅವಾಗ ಅವ್ರ ಬೇಕಿಂಗ್ ಸೋಡಾ ತಗೊಂಡು ಬಾಡಿನ ಚೆನ್ನಾಗಿ ಮತ್ತೆ ವಾಪಸ್ ತಗೊಂಡ್ಬಂದು 16 hours ಡ್ಯಾನ್ಸ್ ಮಾಡಿದ್ದಾರೆ. So yeah, I would like to thank the whole team. Thank you everyone for coming and making this happen. So Jairam sir, ಲಕ್ಕಿ ಇದ್ದಂಗೆನೆ ಸಿನಿಮಾ ಮಾಡೋದು, ಆಮೇಲೆ ಒಳ್ಳೆ ಕತೆ ಬಂದಾಗ ಅದ್ರದ್ದು ಹೀರೋಗಳಲ್ಲಿ ಅಥವಾ ಟೀಮಲ್ಲಿ ಪ್ಯಾಷನೇಟ್ ಇದ್ದಾಗ ಅದನ್ನ ಸಪೋರ್ಟ್ ಮಾಡೋದು ಒಂದ್ ಕಡೆ ಆದ್ರೆ, ಸಿನಿಮಾ ಮಾಡಾದ್ಮೇಲೆ ರಿಯಲ್ ಜರ್ನಿ ಆಕ್ಚುಲಿ ಶುರು ಆಗುತ್ತೆ. ಇನ್ಫ್ಯಾಕ್ಟ್ ನಾನು ಈಗ ಅದನ್ನ ನೋಡ್ತಾ ಇದ್ದೀನಿ. ಸಿನಿಮಾ ಮಾಡ್ಬೇಕಾದ್ರೆ ಇದೇ ಕಷ್ಟ ಅನ್ಸಿತ್ತು, ಸಿನಿಮಾ ಮುಗಿದಾದ್ಮೇಲೆ ಈಗ ಇದನ್ನು ಜನರಿಗೆ ತಲುಪಿಸೋದು ಏನ್ ಪ್ರೋಸೆಸ್ ಇದೆಯಲ್ಲ, ಇದು ಅದಕ್ಕಿಂತ ಬಹಳ ಕಷ್ಟ ಅನ್ನೋದು ಈಗ ನಾನು ಪ್ರೋಸೆಸ್ನ ಅರ್ಥ ಮಾಡ್ಕೊತಾ ಇದ್ದೀನಿ. ಆ ಲೆಕ್ಕದಲ್ಲಿ ನೋಡಿದ್ರೆ ನನಗೆ ಸಾಕಷ್ಟು ಜನ ದೊಡ್ಡ ಆಕ್ಟರ್ಗಳು ಅಥವಾ ಹೀರೋಗಳು, ಇಂಡಸ್ಟ್ರಿ ಲೀಡರ್ಸ್ ಎಲ್ಲರೂ ಪ್ರತಿ ನಮ್ಮ ಹೆಜ್ಜೆನಲ್ಲೂ ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ರವಿಚಂದ್ರನ್ ಸರ್ ನಮ್ಮ ಸಿನಿಮಾ ಫಸ್ಟ್ ಕ್ಲಾಪ್ ಮಾಡಿದ್ರು,
ಅದಾದ್ಮೇಲೆ ನಮ್ಮ ಟೀಸರ್ ರಿಲೀಸು ಅಂತಂದಾಗ ಶ್ರೀ ಮುರಳಿ ಸರ್ ಬಂದ್ಬಿಟ್ಟು ನಮ್ಮ ಟೀಸರ್ ಲಾಂಚ್ ಮಾಡಿಕೊಟ್ರು. ಇವತ್ತು ದುನಿಯಾ ವಿಜಯ್ ಸರ್ ಬಂದ್ಬಿಟ್ಟು ನಮಗೆ ಸಾಂಗ್ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ನವೀನ್ ಆಯಿತು ಅಥವಾ ನಮ್ಮ ಗುರುದತ್ ಸರ್, ಇನ್ನು ಮಿಕ್ಕದ ನಮ್ದೆಲ್ಲ ನೀವೆಲ್ಲರೂ ನಮ್ಮ ಕುಟುಂಬ ಇದ್ದಂಗೆನೆ ಪ್ರತಿ ಹೆಜ್ಜೆಲ್ಲೂ ನಮ್ಮ ಜೊತೆಗೆ ಇದ್ದೇ ಇದ್ದೀರಾ ಆಲ್ರೆಡಿ. ಬಟ್ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಹೊಸ ಒಬ್ಬ ಪ್ರೊಡಕ್ಷನ್ ಕಂಪನಿಯಿಂದ ಒಂದು ಹೊಸದಾಗಿ ಸಿನಿಮಾ ಮಾಡಿದೀವಿ ಅಂದಾಗ ಅದನ್ನ ನಂಬಿ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಥವಾ ಚೆನ್ನಾಗಿ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಏನು ನೀವು ಈ ನಮ್ಮ ಸೀನಿಯರ್ಸ್ ಆಯಿತು ಅಥವಾ ನಮ್ಮ ಮೀಡಿಯಾದವರೆಲ್ಲ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಸಿನಿಮಾ ಬಹಳ ಚೆನ್ನಾಗಿದೆ ಆ್ಯಂಡ್ ಎಲ್ಲರೂ ಹೇಳ್ದಂಗೆ ನಾನು ಹೇಳಿದ್ದೆ ಅಂತ ಅನಿಸ್ಬೋದು, ಬಟ್ ಆದರೆ ಆ ಟೆಕ್ನಿಕಲ್ ಕ್ವಾಲಿಟಿ ಆಸ್ಪೆಕ್ಟ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದೀವಿ. ಕತೆ ಜೊತೆಗೆ ಅದರಲ್ಲಿ ಪ್ರತಿಯೊಂದು ಎಲಿಮೆಂಟು ನಮ್ಮ DOP ಒಂದೊಂದು ಫ್ರೇಮ್ನು ಅಷ್ಟೇ ಇಂಟ್ರೆಸ್ಟ್ ತೋರಿಸಿ ಲೈಟಿಂಗ್ ಸೆಟ್ ಮಾಡ್ಕೊಂಡು ಮಾಡಿದ್ದಾರೆ. ಅಥವಾ ನಮ್ಮ ಟೋಟಲ್ ಕ್ರ್ಯೂ ಮೆಂಬರ್ಸು ಅವ್ರ ರೋಲು, ಶೈನ್ ಶೆಟ್ಟಿ ಬರೀ ಒಂದು ಸಪೋರ್ಟಿಂಗ್ ಸ್ಟಾರ್ ಅಲ್ಲ, ಇವರು ಆಕ್ಚುಲಿ ಈಕ್ವಲಿ ವೈಟೇಜ್ ಇರೋಂಥ ರೋಲ್ ಮಾಡಿರೋದು ಶೈನ್ ಶೆಟ್ಟಿ ಅವರು. ನಿಮ್ಗೆ ಅದು ಸಿನಿಮಾ ನೋಡಿದಾಗ ಅದನ್ನ ಅರ್ಥ ಆಗುತ್ತೆ. ಅಥವಾ ಪ್ರಾಬಬ್ಲಿ ಇಫ್ ಐ ಕ್ಯಾನ್ ಸೇ ಸೊ, ಶೈನ್ ಶೆಟ್ಟಿ ಅವ್ರನ್ನ ನೀವು ನೋಡಿರೋ ಎಲ್ಲಾ ರೋಲ್ಸ್ಗಿನ್ನ ಈ ರೋಲಲ್ಲಿ ನೀವು ಅವ್ರನ್ನ ಯು ವಿಲ್ ಸಿ ಹಿಮ್ ಒನ್ ಆಫ್ ದಿ ಬೆಸ್ಟ್ ಆಕ್ಟಿಂಗ್ ಅಂತ ಅನ್ಸುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಎಕ್ಸ್ಪ್ರೆಷನ್ ಆಗಲಿ ಅಥವಾ ವಾಯ್ಸ್ ಟೋನು ಅಮೇಸಿಂಗ್ ಸರ್. ಆಕ್ಚುಲಿ ನೀವು ಭಾಳ ಚೆನ್ನಾಗಿ ನೋಡಿದ್ರಿ, ನಾನು ಸುಮ್ಮನೆ ಹೇಳಲಿಕ್ಕೆ ಹೇಳ್ತಾ ಇಲ್ಲ, ನಾವು ನೋಡಿದ್ದೀವಿ. ಇನ್ಫ್ಯಾಕ್ಟ್ ಗುರು ಅವರು ನೋಡಿದ್ದಾರೆ ನಿಮ್ಮ ರೋಲ್ ಎಲ್ಲದರಲ್ಲಿ. ಆ್ಯಂಡ್ ದೆನ್ ರಿಷಿಕಾ ಬಗ್ಗೆ ಅಂತೂ ಹೇಳಂಗಿಲ್ಲ. ಆ್ಯಂಡ್ ಹರ್ ಚಾಯ್ಸ್ ಆಫ್ ಸಬ್ಜೆಕ್ಟ್ ಇಸ್ ವೆರಿ ಯುನೀಕ್. ನಮ್ಮ ಕತೆಗೆ ಏನು ಬೇಕೋ ಅಷ್ಟರ ಮಟ್ಟಿಗೆ ಅದನ್ನ ಭಾಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಾನು ಪ್ರತಿಯೊಬ್ಬರ ಬಗ್ಗೆನೂ ಹೇಳ್ತಾ ಹೋಗಲ್ಲ. ಅದರಲ್ಲಿ ಅಗೇನ್ ಪ್ರವೀರ್, ಯು ಆರ್ ಅನ್ ಅಮೇಸಿಂಗ್ ಆರ್ಟಿಸ್ಟ್ ಆ್ಯಂಡ್ ಈ ಸಿನಿಮಾ ನಿನ್ನ ದೊಡ್ಡ ಕಟ್ಔಟ್ ನಿಲ್ಸಂಗಂತೂ ಡೆಫಿನೆಟ್ಲಿ ಮಾಡುತ್ತೆ ಅನ್ನೋ ಹೋಪ್ ಅಂತ ನನಗಿದೆ. ಸೊ ಹಂಗಾಗಿ ಡೆಫಿನೆಟ್ಲಿ ಕನ್ನಡ ಸ್ಯಾಂಡಲ್ವುಡ್ ಸಿನಿಮಾಗೆ ಒನ್ ಆಫ್ ದಿ ಈ ಏಜ್ ಗ್ರೂಪಲ್ಲಿ ಇರುವಂಥ ಒಳ್ಳೆ ಹೀರೋನ ನಮ್ಮ ಸ್ಯಾಂಡಲ್ವುಡ್ ಅಂತ ಡೆಫಿನೆಟ್ಲಿ ನೋಡುತ್ತೆ ಈ ರೂಪದಲ್ಲಿ. ಆ್ಯಂಡ್ ಐ ಆಮ್ ಹೋಪಿಂಗ್ ದಟ್ ನಾವು ರಿಲೀಸ್ಗಾಗಲಿ ಅಥವಾ ಪ್ರಮೋಷನ್ಗಾಗಲಿ ಯಾವುದೇ ಥರದ ಕನ್ಸ್ಟ್ರೇಂಟ್ ಇಟ್ಕೊಂಡೆ ಎಲ್ಲ ಥರದಲ್ಲೂ ನಾವು ಅದನ್ನು ಮಾಡಬೇಕು ಅಂತಿದ್ದೀವಿ. ನನಗೆ ನಿಮ್ಮ ಮೀಡಿಯಾದವರ ಮತ್ತು ಎಲ್ಲ ಜನಗಳ ಸಪೋರ್ಟ್ ಬಹಳ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲ ನನಗೆ ಜೊತೆಗೆ ಇರ್ತೀರಾ ಅಥವಾ ಇರ್ರಿ ಅಂತ ನಾನು ಆಶಿಸ್ತಾ ಥ್ಯಾಂಕ್ ಯು ಆಲ್ ಫಾರ್ ಅಗೇನ್ ಸಪೋರ್ಟಿಂಗ್. ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡಿದ್ವಿ. ಅವತ್ತಿನ ದಿವಸ ರಮೇಶ್ ಅವರು ಸೈಲೆಂಟ್ ಪಿಕ್ಚರನ್ನು ಮಾಡಿದ್ರು, ಥಿಯೇಟರ್ ಕೊಟ್ಟಿರಲಿಲ್ಲ. ಅವತ್ತು ವಾಣಿಜ್ಯ ಮಂಡಳಿನೂ ಅವ್ರಿಗೆ ಸಪೋರ್ಟ್ ಮಾಡಿರಲಿಲ್ಲ. ನಾವು ನಿಂತು, ಯಾಕೆಂದರೆ ರಮೇಶ್ ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿದ್ದರು, ನಾವು ನಿಂತು ಹೋರಾಟವನ್ನು ಮಾಡಿ ಥಿಯೇಟರ್ ಕೊಡಿಸಿದ್ದೀವಿ. ಆದರೂ ಸಹ ಅವ್ರು ಗೆದ್ದಿದ್ದಾರೆ. ಅದೇ ರೀತಿ ಇವತ್ತು ಪ್ರವೀಣ್ ಶೆಟ್ರು ಮಗ ಪಿಕ್ಚರ್ ಮಾಡ್ತಾ ಸಿಕ್ಕಲ್ಲ ಅಂದರೆ ನಾವ್ಯಾರು ಸುಮ್ಮನೆ ಇರೋಲ್ಲ, ರಸ್ತೆ ಗಿಡದಾದರೂ ಥಿಯೇಟರ್ ಕೊಟ್ಟು ಈ ಚಿತ್ರನ ಗೆಲ್ಸ್ಕೊಂತೀವಿ ಅಂತ ಹೇಳ್ತೀವಿ. ಹಾಗೆ ಈ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಫಸ್ಟ್ ಕತೆ ಕೇಳಿದ್ದು ನಾನೇ. ಈ ಕಥೆಯಲ್ಲಿ ಒಂದು ವಿಶೇಷತೆ ಇತ್ತು. ಯಾವುದೇ ಡೈರೆಕ್ಟರ್ ಬರಲಿ, ಹೊಸ ಡೈರೆಕ್ಟರ್ಗಳು ಬಂದಾಗ ಸರ್ ನಾನು KGF ಥರ ಮಾಡ್ತೀನಿ, ನಾನು ಸಲಾರ್ ಥರ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನಮ್ಮ ಡೈರೆಕ್ಟ್ರು ಈಸ್ ಎಂಟಲಿ ಡಿಫ್ರೆಂಟ್. ಇಲ್ಲ ಸರ್ ನಮ್ದು ಈ ಕಾನ್ಸೆಪ್ಟ್ ಅಂದಾಗಲೇ ಭಾಳ ಹತ್ರ ಮನಸ್ಸಿಗೆ ಹತ್ರ ಅಲ್ಲ. ಅದರಿಂದ ಇವ್ರಿಗೆ ಹೇಳಿದೆ, ಸರ್ ನೀವು ಮಾಡ್ತೀರಾ ಇಲ್ಲ ನಾನು ನೋಡಲ್ಲ ಅಂತ. ಸೊ ಟೋಟಲಿ ಒಳ್ಳೆ ಟೀಮ್ ವರ್ಕು. ಯಂಗ್ಸ್ಟರ್ಸ್ ಇದ್ದಾರೆ. ಇವತ್ತೇನಾಗಿದೆ ಅಂದರೆ ಭಾರತ ಮುಂದುವರಿತಾ ಇದ್ರೆ ಯಂಗ್ಸ್ಟರ್ಸ್ ಇಂದಾನೆ. ಅದರಿಂದ ನಾವು ಯಂಗ್ಸ್ಟರ್ಸ್ ಸಪೋರ್ಟ್ ಮಾಡಬೇಕು. 100% ಒಳ್ಳೆ ಪಿಕ್ಚರ್. ನಾನು ಪಿಕ್ಚರ್ ಪೂರ್ತಿ ನೋಡಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಮಾಧ್ಯಮದ ಮುಂದೆ ಮತ್ತೊಮ್ಮೆ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ನಮಸ್ಕಾರ. ಈ ಲಿರಿಕ್ಸ್ ಬರೆಯೋರು ಒಂದೇ ಮನೆ ಕೂತು ಬರ್ದವ್ರೆ. ಈ ಸಿನಿಮಾದ ಹಿಂದೆ ತುಂಬಾ ಜನ ಅದಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಈ ಸಿನಿಮಾ ಗೆಲ್ಲಿಸಲೇಬೇಕಂತೇಳಿ ಎಲ್ಲರೂ ಸೇರ್ಕೊಂಡಿದ್ದಾರೆ. ವಿಶೇಷವಾಗಿ ನಮ್ಮ ಪ್ರೊಡ್ಯೂಸರ್, ಅವರಿಗೆ 5 ನಿಮಿಷನೂ ಟೈಮ್ ಇಲ್ಲ. ಅವರ ಬಿಸ್ನೆಸ್ ಅಲ್ಲಿ ಸಾವಿರಾರು ಜನ ಮಕ್ಕಳಿಗೆ, ಕನ್ನಡದ ಮಕ್ಕಳಿಗೆ ಕೆಲಸವನ್ನ ಇಡೀ ದೇಶದಲ್ಲಿ ಕೊಟ್ಟಿದ್ದಾರೆ. ಅದರ ನಡುವೆ ಸಿನಿಮಾ ರಂಗಕ್ಕೆ ಬಂದು 2 ಸಿನಿಮಾ ರೆಡಿ ಮಾಡಿಕೊಂಡು 3ನೇ ಸಿನಿಮಾ ಬಿಡುಗಡೆಗೆ ರೆಡಿಯಾಗಿ 4ನೇ ಸಿನಿಮಾಕ್ಕೆ ಕೋ ಪ್ರೊಡ್ಯೂಸರ್ ಆಗಿ ಬಂಡವಾಳವನ್ನ ಹಾಕಿ ಒಂದು ಅದ್ಭುತವಾಗಿ ಕನ್ನಡದಲ್ಲಿ ಒಬ್ಬ ಒಳ್ಳೆ ನಿರ್ಮಾಪಕನಾಗಿ ಕನ್ನಡಕ್ಕೆ ಬೆಂಬಲವನ್ನ ಕೊಡಬೇಕನ್ನುವಂತ ಮನಸ್ಸಿಂದ ಈ ಸಿನಿಮಾಕ್ಕೆ ಏನೇನು ಬೇಕು ಎಲ್ಲ ಖರ್ಚನ್ನ ಅವ್ರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಡೈರೆಕ್ಟರ್ ಸುರಾಗ್ ಅವರು, ನಾನು ಸುರಾಗ್ ಅವರು ಮಾತಾಡೋಗ್ಲೆಲ್ಲ ನಮ್ಮ ಕಡೆ ದೈವ ಬರುತ್ತೆ ಮೈ ಮೇಲೆ ಅನಿಸುತ್ತೆ. ಆ ಸಿನಿಮಾದ ಕತೆ ಹೇಳಬೇಕಾದ್ರೆ ಅವ್ರು ಪೂರ್ತಿ ಅದರಲ್ಲಿ ಮುಳುಗೋಗಿರ್ತಾರೆ. ಒಂದೊಂದು ಟೈಮಲ್ಲಿ ಹೇಳ್ತೀನಿ, ಅವರೆಲ್ಲ ಹುಚ್ಚಿನ ಸಂತೆ ಇದ್ದಂಗಿದ್ದಾರೆ ಈ ಹುಡುಗರೆಲ್ಲ ಒಟ್ಟಿಗೆ ಅಂತೇಳಿ ಮಾತಾಡ್ತಾ ಇರ್ತಿದೆ. ಯಾಕಂದ್ರೆ
ನಮ್ಮ ಡೈರೆಕ್ಟ್ರು ಅಂತಾರೆ ಹಾಗೇನೆ ಸಿನಿಮಾದ ಬಗ್ಗೆ ಅವನು ಅಲ್ಲಿ ಕರ್ಕೊಂಡಲ್ಲಪ್ಪ ಇನ್ನೂ ಹಾಳು ಮಾಡ್ಬಿಟ್ಟ ಉಚ್ಚಿನ ಮಾಡ್ಬಿಟ್ಟ ಅಂತ ಎರಡನೇದಾಗಿ. ಜೊತೆಯಲ್ಲಿ ಹೀರೋಯಿನಿ ಅವರು ಹಾಗೇನೆ ಆ ಸಿನಿಮಾದ ಬಗ್ಗೆ ಪೂರ್ತಿ ಆ ಇಡೀ ದಿನ ಒಟ್ಟಿಗೆ ಇರ್ತಾ ಇದ್ರು. ಜೊತೆಯಲ್ಲಿ ನಮ್ಮ ಶೈನ್ ಶೆಟ್ರು ಅಲ್ಲ ಇಲ್ಲೋ ಸ್ವಲ್ಪ ತಪ್ಸ್ಕೊಂಡ್ಬಿಟ್ಟವ್ರೆ, ಸ್ವಲ್ಪ ಆಚೆ ಆಗಿದ್ದಾರೆ, ಸ್ವಲ್ಪ ಆಚೆ ಹೋಗ್ತಾರೆ, ಈಚೆ ಬರ್ತಾರೆ. ಈ ರೀತಿ ಒಂದು ತಂಡ, ಒಂದು ಒಳ್ಳೆ ತಂಡ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾಕ್ಕೆ ಚಿತ್ರಮಂದಿರಗಳು ಸಿಕ್ಕಿಲ್ಲ ಅಂದ್ರೆ ಆವತ್ತಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಧೂಮ್ ಚಿತ್ರ 7 ವಾರಗಳ ನಂತರ ಬಿಡುಗಡೆ ಆಗ್ಬೇಕಂತ ಅವಾಗ ಚಿತ್ರಮಂದಿರ ಕನ್ನಡ ಚಿತ್ರವನ್ನ ಉಳಿಸ್ಲಿಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅನೇಕ ಜನ ಕಾರ್ಯಕರ್ತರು ರಕ್ತವನ್ನ ಕೊಟ್ಟಿದ್ದಾರೆ, ಪೊಲೀಸ್ ಲಾಠಿ ಎತ್ತಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಕನ್ನಡ ಚಿತ್ರವನ್ನ ಉಳಿಸ್ಕೊಳ್ಳೇಬೇಕು. ವಿಜಯ್ ಅವರು, ರಂಗನಾಥ್ ಸರ್ ಅವರು ಹೇಳಿರುವಂತಹ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡಿಬೇಕಾಗತ್ತೆ. ಈ ಸಿನಿಮಾ ಒಳ್ಳೆ ಸಿನಿಮಾ. ಎಲ್ಲರೂ ಸಹ ನಮ್ಮ ಇವರಿಲ್ಲಪ್ಪ ಶ್ರೀವಾಸ್ ಸರ್ ಅವರು ಸಹ ಒಳ್ಳೆ ನಟನೆಯನ್ನು ಮಾಡಿ ಒಳ್ಳೆ ಹಾಸ್ಯವನ್ನ ತುಂಬಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಖುಷಿ ಆಗುತ್ತೆ. 2 ವರ್ಷಗಳ ನಿರಂತರವಾಗಿ ಈ ಸಿನಿಮಾದ ಹಿಂದೆ ನಾವೆಲ್ಲ ಬಿದ್ದಿದ್ದೀವಿ. ಇವರಿಗೆಲ್ಲ ವಿಲನ್ ಯಾರು ಕೇಳಿದ್ರೆ ಈ ಪ್ರವೀಣ್ ಶೆಟ್ಟರ್ ಯಾಕಪ್ಪ ಇಲ್ಲಿ ಬರ್ತಾರೆ ಅನ್ಸುತ್ತೆ ಅವರಿಗೆ. ಬಂದಾಗಲೆಲ್ಲ ಅವ್ರನ್ನ ಎಚ್ಚರಿಸ್ತಾ ಇರ್ತೀವಿ, ಹೀಗಲ್ಲ ಹೀಗಂತ ಇರ್ತೀವಿ. ಅವ್ರಿಗೆ ಬೇಜಾರಾಗುತ್ತೆ ನಾವು ಹೇಳುವಂಥದ್ದು. ನಮ್ಮ ಪ್ರೊಡ್ಯೂಸರ್ ಸುಮ್ಮನೆ ಇರ್ತಾರೆ, ಇವ್ರು ಯಾರಪ್ಪ ಮಧ್ಯೆ ಬಂದು ತಲೆ ತಿನ್ನಾರೋ ಅಂತ ಪರಿಸ್ಥಿತಿ ನಾನಿದ್ದೀನಿ ಅನ್ಸುತ್ತೆ. ಆದ್ರೂ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಶುಭವಾಗಲಿ, ಯಶಸ್ವಿ ಆಗಲಿ. ಕನ್ನಡ ಚಿತ್ರರಂಗ ಉಳಿಬೇಕಾಗಿದೆ, ಕನ್ನಡ ಉಳಿಬೇಕಾಗುತ್ತೆ. ಕನ್ನಡ ಉಳಿಬೇಕಾದ್ರೆ ಕನ್ನಡ ಚಿತ್ರರಂಗನೂ ಉಳಿಯೋದು ಅಷ್ಟೇ ಪ್ರಾಮುಖ್ಯ. ಅದನ್ನು ಉಳಿಸುವಂತ ಕೆಲಸ ಮಾಡೋಣ. ನಮಸ್ಕಾರ.